ಹಾಯ್ ಫ್ರೆಂಡ್ಸ್, ನಾನ್ ನಿಮ್ಮ ಕೆಡಿ. ನೀವು ನೋಡತ್ತೀರಿ ಕೆಡಿ ಫೋಟೋಗ್ರಫಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನ್ ನಿಮ್ಗೆ ಇವತ್ತ ಈ ರೀತಿಯಾಗಿ ಸ್ಕಿನ್ ಮೇಲೆ ಟೆಕ್ಸ್ಚರ್ ಎಫೆಕ್ಟ್ ಕೊಡೋದು ಹೆಂಗಂತ ಹೇಳ್ಕೊಡ್ತೀನಿ. ಸೊ ಇವಾಗ ನೀವು ನಾರ್ಮಲಿ ಇನ್ಸ್ಟಾಗ್ರಾಮ್ ಒಳಗೆಲ್ಲ ನೋಡಿರ್ತೀರಿ, ಬ್ರೈಡ್ ಇಮೇಜ್ ಅಂದ್ರೆ ಬ್ರೈಡ್ ಪೋರ್ಟ್ರೇಟ್ ಇಮೇಜ್ ಮೇಲೆ ಅವ್ರ ಸ್ಕಿನ್ ಮೇಲೆ ಟೆಕ್ಸ್ಚರ್ ಎಫೆಕ್ಟ್ ಕೊಟ್ಟಿರ್ತಾರೋ, ಹೈಲಿ ಸ್ಕಿನ್ ನ ಏನ್ ರಿಟಚಿಂಗ್ ಮಾಡಿರ್ತಾರೋ. ಸೊ ಆ ರೀತಿ ರಿಟಚ್ ಮಾಡೋದು ಹೆಂಗಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಾ ಆಲ್ರೆಡಿ ಇವಾಗ ಸ್ಕಿನ್ ರಿಟಚಿಂಗ್ ಮಾಡಕ 3 ಮೆಥಡ್ ಮಾಡಿ ಹಾಕಿನಿ. ಸೊ ಸ್ಕಿನ್ ನ ಹೈಲಿ ಸ್ಮೂತ್ ಮಾಡೋದು ಹೆಂಗ, ಸ್ಕಿನ್ ಮೇಲೆ ಇರೋ ಸ್ಪಾಟ್ ಗಳನ್ನ ರಿಮೂವ್ ಮಾಡೋದು ಹೆಂಗ, ಆಮೇಲೆ ಸ್ಕಿನ್ ಕಲರ್ ಕರೆಕ್ಷನ್ ಮಾಡೋದು ಹೆಂಗಂತ ಕೂಡ ನಾನು ನಿಮ್ಗೆ ಹೇಳ್ಕೊಟ್ಟೇನೆ. ಸೊ ಇನ್ನೂ ಯಾರ ವಿಡಿಯೋಗಳನ್ನ ನೋಡಿಲ್ಲ ದಯವಿಟ್ಟು ನೋಡ್ರಿ. ಆ ವಿಡಿಯೋಗಳನ್ನ ನೋಡಿದ್ರಿಂದ ನಿಮ್ಗೆ ಸ್ಕಿನ್ ರಿಟಚಿಂಗ್ ಮಾಡೋದು ಹೆಂಗಂತ ಗೊತ್ತಾಗ್ತತಿ. ಸೊ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡ್ರಿ. ನಾನು ನಿಮ್ಗೆ ಲಾಸ್ಟ್ ಒಳಗ ಇದೆಲ್ಲ ಏನೇನ್ ಪ್ರೊಸೆಸ್ ಐತಲ್ಲ, ಟೆಕ್ಸ್ಚರ್ ಪ್ರೊಸೆಸ್, ಸೊ ಅದನ್ನು ಆಕ್ಷನ್ ಆಗಿ ಕ್ರಿಯೇಟ್ ಮಾಡಿ ಜಸ್ಟ್ ಒಂದ ಕ್ಲಿಕ್ ಒಳಗ ನೀವು ಸ್ಕಿನ್ ಟೆಕ್ಸ್ಚರ್ ಕೊಡೋದು ಹೆಂಗಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಹೊಸದಾಗಿದ್ರಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಹಂಗ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡ್ರಿ, ವಿಡಿಯೋನ ಲೈಕ್ ಮಾಡ್ರಿ ಅಂತ ಹೇಳ್ತಾ ಸೊ ನಾನು ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲು ನೀವು ಇಮೇಜ್ ನ ಫೋಟೋಶಾಪ್ ಒಳಗೆ ಓಪನ್ ಮಾಡ್ಕೋರಿ. ನಾ ಇವಾಗ ಒಂದ್ ಇಮೇಜ್ ನ ಓಪನ್ ಮಾಡ್ಕೊಂಡಿನಿ. ಸೊ ಈ ಇಮೇಜ್ ಮೇಲೆ ಯಾವುದೇ ರೀತಿಯಾದ ಸ್ಪಾಟ್ ಗಳಿಲ್ಲ, ಪರವಾಗಿಲ್ಲ. ಒಂದ್ ವೇಳೆ ನಿಮ್ ಸ್ಕಿನ್ ಮೇಲೆ ಏನಾದ್ರು ಸ್ಪಾಟ್ ಗಳು ಇದ್ದು ಅಂದ್ರೆ ಸೊ ಸ್ಪಾಟ್ ನ ರಿಮೂವ್ ಮಾಡೋದು ಹೆಂಗಂತ ನಾನು ನಿಮ್ಗೆ ಹೇಳ್ಕೊಟ್ಟನಿ. ಸೊ ಆ ರೀತಿ ಏನ್ ಮಾಡಬಹುದು, ನೀವು ಸ್ಪಾಟ್ ಗಳನ್ನ ರಿಮೂವ್ ಮಾಡ್ಕೋಬಹುದು. ಸೊ ಇದೊಂದು ಬ್ರೈಡ್ ಇಮೇಜ್ ಐತಿ. ಸೊ ಇದೇ ಇಮೇಜ್ ಗೆ ಬೇಕಾದ್ರೂ ನೀವು ಪ್ರಾಕ್ಟೀಸ್ ಬೇಕಾಗಿದ್ರೆ ಗೂಗಲ್ ಒಳಗೆ ಸಿಗ್ತಾವ್ರಿ, ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡ್ಕೊಂಡು ನೀವು ಬೇರೆ ಬೇರೆ ಇಮೇಜ್ ತಗೊಂಡು ಬೇರೆ ಬೇರೆ ಇಮೇಜ್ ಮೇಲೆ ಟೆಕ್ಸ್ಚರ್ ಎಫೆಕ್ಟ್ ಕೊಟ್ಟು ಏನ್ ಮಾಡ್ಬೋದು, ನೀವು ಪ್ರಾಕ್ಟೀಸ್ ಕೂಡ ಮಾಡಬಹುದು. ಮೊದಲ ಈ ಫೋಟೋ ಒಳಗೆ ನೀವು ಅಬ್ಸರ್ವ್ ಮಾಡ್ರಿ. ಈ ಫೋಟೋ ಒಳಗೆ ಏನೈತ್ರಿ ಅಂದ್ರೆ ಈ ಇಮೇಜ್ ಒಳಗ ಸ್ವಲ್ಪ ಎಲ್ಲೋನೆಸ್ ಜಾಸ್ತಿ ಐತಿ. ಇಲ್ಲಿ ಸ್ಕಿನ್ ಮೇಲೆಲ್ಲ ಏನೈತಿ, ಇಲ್ಲಿ ಸ್ವಲ್ಪ ಸೊ ಇಲ್ಲಿ ಸ್ಕಿನ್ ಮೇಲೆಲ್ಲ ರೆಡ್ ರೆಡ್ ಐತಿ, ಸ್ವಲ್ಪ ಎಲ್ಲೋನೆಸ್ ಜಾಸ್ತಿ ಐತಿ. ಸೊ ಏನ್ ಮಾಡ್ಬೇಕು, ನಾವು ಎಲ್ಲೋನೆಸ್ ನ ಕಡಿಮೆ ಮಾಡ್ಕೋಬೇಕು. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಅಬ್ಸರ್ವ್ ಮಾಡ್ರಿ, ಇಲ್ಲೆಲ್ಲ ಏನೈತ್ರಿ ಸ್ವಲ್ಪ ಶಾಡೋ ಐತಿ, ಇಲ್ಲೇ ಕೈ ಮೇಲೆಲ್ಲ ಶಾಡೋ ಐತ್ರಿ, ಆಮೇಲೆ ಇಲ್ಲಿ ಎಲ್ಲ ಸ್ವಲ್ಪ ಇಲ್ಲಿ ಏನೈತ್ರಿ ಈ ಶಾಡೋಗಳನ್ನೆಲ್ಲ ಏನ್ ಮಾಡ್ಬೇಕು, ನಾವು ರಿಮೂವ್ ಮಾಡ್ಬೇಕು. ನೆಕ್ಸ್ಟ್ ಏನ್ ಮಾಡ್ತೀನಿ, ಕಂಟ್ರೋಲ್ ಜೆ ಮಾಡಿ ಲೇಯರ್ ಕಾಪಿ ಮಾಡ್ಕೋತೀನಿ. ಸೊ ನೀವು ಕೂಡ ಯಾವಾಗ್ಲೂ ಲೇಯರ್ ಕಾಪಿ ಮಾಡ್ಕೊಂಡು ಏನ್ ಮಾಡ್ಬೇಕ್ರಿ, ವರ್ಕ್ ಮಾಡ್ಬೇಕು. ಸೊ ಲೇಯರ್ ಕಾಪಿ ಮಾಡ್ತಾ ನೀವು ವರ್ಕ್ ಮಾಡಿದ್ರೆ ನಿಮ್ದು ವರ್ಕ್ ಏನಾಗಲ್ರಿ, ಸ್ವಲ್ಪ ಹಾಳಾಗಲ್ಲ. ಸೊ ಲೇಯರ್ ಕಾಪಿ ಮಾಡ್ಲಾರ್ದ ನೀವು ಡೈರೆಕ್ಟ್ ಬ್ಯಾಕ್ ಗ್ರೌಂಡ್ ಮೇಲೆ ವರ್ಕ್ ಮಾಡಿದ್ರೆ ಏನಾಗ್ತೈತ್ರಿ, ನಿಮ್ದೆಲ್ಲ ವರ್ಕ್ ಹಾಳಾಗ್ತೈತಿ. ಸೊ ಏನ್ ಮಾಡ್ಕೊಂಡೆ, ನಾವ ಕಂಟ್ರೋಲ್ ಜೆ ಮಾಡಿ ಲೇಯರ್ ಕಾಪಿ ಮಾಡ್ಕೊಂಡಿರಿ. ಅದಾದ್ಮೇಲೆ ನಾ ಏನ್ ಮಾಡ್ತೀನಿ, ಸೊ ಇವಾಗ ಮೊದಲು ಇದ್ರ ಮೇಲಿರೋ ಎಲ್ಲೋನೆಸ್ ನ ಕಡಿಮೆ ಮಾಡ್ತೀನಿ. ಇಲ್ಲಿ ಅಡ್ಜಸ್ಟ್ಮೆಂಟ್ ಲೇಯರ್ ಒಳಗ ಸೆಲೆಕ್ಟಿವ್ ಕಲರ್ ಮೇಲೆ ಬಂದು ಸೊ ಇಲ್ಲಿ ಎಲ್ಲೋ ಅಂತ ಐತಿ. ಸೊ ನೀವು ಇಲ್ಲಿ ಸೆಲೆಕ್ಟಿವ್ ಕಲರ್ಸ್ ಅದಾವ. ಸೊ ನೀವು ಯಾವುದೇ ಕಲರ್ ನ ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗಿದ್ರು ಸೊ ಈ ಕಲರ್ಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಸೊ ನಾ ಎಲ್ಲೋದು ಲೈಟ್ ಏನ್ ಮಾಡ್ತೀನಿ, ಸ್ವಲ್ಪ ಕಡಿಮೆ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು. ಸೊ ಸ್ಕಿನ್ ಮೇಲಿರೋ ಎಲ್ಲೋ ಕೂಡ ಹೋಗ್ತಾ ಇದೆ, ಸ್ವಲ್ಪ ರೆಡ್ ಕೂಡ ಹೋಗಕತ್ತೈತಿ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಓಕೆ, ನೆಕ್ಸ್ಟ್ ಏನ್ ಮಾಡ್ತೀನ, ಸೊ ಕಂಟ್ರೋಲ್ ಇ ಮಾಡಿ ಲೇಯರ್ ನ ಮರ್ಜ್ ಮಾಡ್ತೀನ. ಇದನ್ನ ಸೆಲೆಕ್ಟಿವ್ ಕಲರ್ ಏನ್ ಮಾಡಿದ್ದೀರಿ ಎಲ್ಲೋ ತಗೊಂಡು ಕಂಟ್ರೋಲ್ ಇ ಮಾಡಿ ಏನ್ ಮಾಡಿದೆ, ಮರ್ಜ್ ಮಾಡಿದೆ. ಸೊ ಅದಾದ್ಮೇಲೆ ಏನ್ ಮಾಡ್ರಿ, ಕಂಟ್ರೋಲ್ ಎಲ್ ಕ್ಲಿಕ್ ಮಾಡಿ ಏನ್ ಮಾಡ್ರಿ, ಇಲ್ಲಿ ಲೆವೆಲ್ ಪೆನಲ್ ನ ಓಪನ್ ಮಾಡ್ಕೋರಿ. ನೀವು ಕೀಬೋರ್ಡ್ ಒಳಗ ಕಂಟ್ರೋಲ್ ಎಲ್ ಅಂತ ಕ್ಲಿಕ್ ಮಾಡ್ರಿ, ಏನಾಗ್ತೈತಿ ನಿಮ್ಗೆ ಲೆವೆಲ್ ಪೆನಲ್ ಅನ್ನೋದು ಓಪನ್ ಆಗ್ತತಿ. ಸೊ ಈ ಲೆವೆಲ್ ಪೆನಲ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗ್ತತಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಚಾನಲ್ಸ್ ಅದಾವ, ರೆಡ್, ಗ್ರೀನ್, ಬ್ಲೂ, ಆಮೇಲೆ ಇಲ್ಲಿ ಏನಾದವ್ರಿ 3 ಕಲರ್ ಪಿಕರ್ಸ್ ಅದಾವ. ಆಮೇಲೆ ಇಲ್ಲೊಂದ್ ಕರ್ವ, ಇಲ್ಲೊಂದ್ ಕರ್ವ್ ಐತಿ. ಸೊ ಎಲ್ಲಾ ಕೂಡ ಏನಾಗ್ತಾವ್ರಿ, ಒಂದೊಂದ್ ರೀತಿಯಾಗಿ ನಮಗ ಯೂಸ್ ಆಗ್ತಾವ. ಈ ಲೆವೆಲ್ ಪೆನಲ್ ಬಗ್ಗೆ ನೀವು ನೀಟಾಗಿ ತಿಳ್ಕೊಂಡ್ಬಿಟ್ರೆ ಏನಾಗ್ತೈತ್ರಿ, ನೀವು ಯಾವುದೇ ಸ್ಕಿನ್ ಮೇಲೆ ಇರೋ ಶಾಡೋನ ರಿಮೂವ್ ಮಾಡಬಹುದು, ಸ್ಕಿನ್ ಕಲರ್ ಕರೆಕ್ಷನ್ ಮಾಡಬಹುದು, ಸ್ಕಿನ್ ದ ರಿಟಚಿಂಗ್ ಕೂಡ ಏನ್ ಮಾಡಬಹುದ್ರಿ ಇಲ್ಲಿ ಈ ಲೆವೆಲ್ ಪೆನಲ್ ಒಳಗೆ ಮಾಡಬಹುದು. ಸೊ ಲೆವೆಲ್ ಪೆನಲ್ ಬಗ್ಗೆ ಏನಾದ್ರು ವಿಡಿಯೋ ಬೇಕಾಗಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಒಳಗೆ ಮೆಸೇಜ್ ಮಾಡ್ರಿ. ನಾನು ನಿಮ್ಗೆ ಲೆವೆಲ್ ಪೆನಲ್ ಬಗ್ಗೆ ಕೂಡ ಏನ್ ಮಾಡ್ತೀನಿ, ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ, ನಾ ಇವಾಗ ಈ ಇಮೇಜ್ ಒಳಗಿರೋ ಸ್ವಲ್ಪ ಏನ್ ಮಾಡ್ಬೇಕ್ರಿ, ಬ್ರೈಟ್ನೆಸ್ ನ ಜಾಸ್ತಿ ಮಾಡ್ಕೊಂತೀನಿ. ಸೊ ಏನ್ ಮಾಡ್ತೀನಿ, ಈ ಕರ್ವ್ ತಗೊಂಡು ಸೊ ಜಾಸ್ತಿ ಮಾಡ್ತೀನಿ. ಸೊ ಆಲ್ರೆಡಿ ಯಾರಾದ್ರೂ ಎಡಿಟರ್ಸ್ ಇದ್ರಂದ್ರೆ ಲೆವೆಲ್ ಪೆನಲ್ ಬಗ್ಗೆ ಗೊತ್ತಿರ್ತೈತಿ. ಸೊ ಬಿಗಿನರ್ಸ್ ಇದ್ರಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಸೊ ಏನ್ ಮಾಡಿದೆ, ಸ್ವಲ್ಪ ಹೈಲೈಟ್ ಜಾಸ್ತಿ ಮಾಡ್ಕೊಂಡು ಆಮೇಲೆ ಮಿಡ್ ಕೂಡ ಏನ್ ಮಾಡ್ತೀನಿ, ಸ್ವಲ್ಪ ಬ್ರೈಟ್ ಕೊಟ್ಟು ಜಾಸ್ತಿ ಮಾಡ್ಕೊಂತೀನಿ. ಸೊ ಓಕೆ ಕೊಡ್ತೀನಿ. ಮತ್ತೆ ನೆಕ್ಸ್ಟ್ ಏನ್ ಮಾಡ್ತೀನಿ, ಕಂಟ್ರೋಲ್ ಜೆ ಮಾಡಿ ಲೇಯರ್ ನ ಇನ್ನೊಂದು ಕಾಪಿ ಮಾಡ್ಕೊಂತೀನಿ. ಇನ್ನೊಂದು ಕಾಪಿ ಮಾಡ್ಕೊಂಡು ಕಂಟ್ರೋಲ್ ಶಿಫ್ಟ್ ಎ ಕ್ಲಿಕ್ ಮಾಡ್ತೀನಿ, ಕ್ಯಾಮ್ರಾ ಫಿಲ್ಟರ್ ಓಪನ್ ಮಾಡ್ಕೊಂಡು. ಸೊ ಇಮೇಜ್ ಮೇಲೆ ಏನ್ ಮಾಡ್ತೀನಿ, ಸ್ವಲ್ಪ ಕ್ಲಿಯರಿಟಿ ಮತ್ತೆ ಟೆಕ್ಸ್ಚರ್ ಕೊಡ್ತೀನಿ. ಸೊ ಇಮೇಜ್ ಮೇಲೆ ಆಲ್ರೆಡಿ ಕ್ಲಾರಿಟಿ ಐತಿ, ಬಟ್ ಆದ್ರೂ ಸ್ವಲ್ಪ ಏನ್ ಮಾಡ್ತೀನಿ, ಟೆಕ್ಸ್ಚರ್ ಎಫೆಕ್ಟ್ ಕೊಡ್ಬೇಕಾಗಿರೋದ್ರಿಂದ ನಾ ಟೆಕ್ಸ್ಚರ್ ಎಫೆಕ್ಟ್ ನ ಸ್ವಲ್ಪ ಜಾಸ್ತಿ ಮಾಡ್ಕೋತೀನಿ, ಒಂದ್ 20% ಜಾಸ್ತಿ ಮಾಡ್ಕೋತೀನಿ. ಸೊ ಅದನ್ನ ನೀವು ಇಲ್ಲಿ ಟೈಪ್ ಮಾಡಿಬೇಕಾದ್ರೂ ಮಾಡ್ಕೋಬಹುದು. ಅದಾದ್ಮೇಲೆ ಕ್ಲಾರಿಟಿನ ಒಂದ್ 10% ಇರ್ಲಿ, 5% ಇರ್ಲಿ. ಅದ್ಮೇಲೆ ಡೇಸ್ ಕೂಡ ಏನ್ ಮಾಡ್ತೀನಿ, ಒಂದ್ 5% ಜಾಸ್ತಿ ಮಾಡ್ಕೊಂತೀನಿ. ಸೊ ಏನ್ ಮಾಡ್ಕೊಂಡೆ, ನಾ ಇವಾಗ ಟೆಕ್ಸ್ಚರ್ ನ 20% ಜಾಸ್ತಿ ಮಾಡ್ಕೊಂಡೆ, ಕ್ಲಾರಿಟಿನ 5% ಜಾಸ್ತಿ ಮಾಡ್ಕೊಂಡೆ, ಆಮೇಲೆ ಡೇಸ್ ನ 5% ಜಾಸ್ತಿ ಮಾಡ್ಕೊಂಡೆ. ನೀವು ನಿಮ್ ಇಮೇಜ್ ತಕ್ಕಂಗ ಜಾಸ್ತಿ ಮಾಡ್ಕೊಳ್ಳೋದು ಕಡಿಮೆ ಮಾಡ್ಕೊಳ್ಳೋದು ಮಾಡಬೇಕು. ಸೊ ಇವಾಗ ನಾ ಮಾಡಕತ್ತೇನಂತ ಸೇಮ್ ಕೂಡ ನೀವು ನಿಮ್ಮ ಇಮೇಜ್ ಒಳಗೆ ಅಪ್ಲೈ ಮಾಡಕ್ ಹೋಗ್ಬೇಡ್ರಿ. ಸೊ ನಾ ಏನ್ ಮಾಡಿದೆ, ಇವಾಗ ಕ್ಯಾಮ್ರಾ ಫಿಲ್ಟರ್ ಒಳಗ ಟೆಕ್ಸ್ಚರ್, ಕ್ಲಾರಿಟಿ ಮತ್ತೆ ಡೇಸ್ ನ ಜಾಸ್ತಿ ಮಾಡಿದೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ನೀವು ಇವಾಗ ಸ್ಕಿನ್ ಮೇಲೆ ನಮ್ಗೆ ಯಾವುದೇ ರೀತಿಯಾದ ಸ್ಪಾಟ್ ಗಳಿಲ್ಲ, ಇಲ್ಲಿ ಹೇರ್ಸ್ ಮಾತ್ರ ಅದಾವ. ಸೊ ನಿಮ್ಗೆ ನಾರ್ಮಲಿ ನ್ಯಾಚುರಲ್ ಆಗಿ ಇಮೇಜ್ ಕಾಣ್ಬೇಕಾಗಿತ್ತಂದ್ರೆ ಈ ಹೇರ್ ಇದ್ರೂ ಓಕೆ, ಇಲ್ಲಾಂದ್ರೆ ನೀವ್ ಏನಾದ್ರು ಈ ಹೇರ್ಸ್ ಗಳನ್ನ ರಿಮೂವ್ ಮಾಡ್ಕೋಬೇಕು ಅನ್ಕೊಂಡಿದ್ರ ಇಲ್ಲಿ ಸ್ಪಾಟ್ ರಿಮೂವ್ ಟೂಲ್ ಐತಿ. ಸೊ ಈ ಟೂಲ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದು, ನೀವು ಹೇರ್ಸ್ ನ ಈ ರೀತಿ ರಿಮೂವ್ ಕೂಡ ಮಾಡ್ಬೋದು. ನಾನು ನಿಮ್ಗೆ ರಿಮೂವ್ ಮಾಡೋದು ಹೆಂಗಂತ ಕೂಡ ನಾನು ನಿಮ್ಗೆ ಆಲ್ರೆಡಿ ಸ್ಕಿನ್ ರಿಟಚಿಂಗ್ ಒಳಗೆ ಹೇಳ್ಕೊಟ್ಟೇನಿ. ಸೊ ಈ ರೀತಿ ಏನ್ ಮಾಡ್ಬೋದು, ನೀವು ರಿಮೂವ್ ಮಾಡ್ಬೋದು. ಸೊ ನಾ ಏನ್ ಮಾಡಲ್ರಿ, ರಿಮೂವ್ ಮಾಡಲ್ಲ, ನನಗೆ ನ್ಯಾಚುರಲ್ ಆಗಿ ಕಾಣ್ಲಿ ಸೊ ಇರ್ಲಿ ಅಂತ ಏನ್ ಮಾಡ್ತೀನಿ,
ಬಿಡ್ತೀನಿ ಇಲ್ಲೇ. ಸೊ ನಾ ರೀಡು ಮಾಡ್ಕೊಂತೀನಿ. ಸೊ ಏನ್ ಮಾಡಿದೆ ನಾ ಇವಾಗ ಸ್ಕಿನ್ ಮೇಲೆ ಇರೋ ನನಗೆ ಕೂದ್ಲಿರ್ಲೇನೆ ಹಿಡಿತೈತಿ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಯಾವುದೇ ರೀತಿಯಾದ ಸ್ಪಾಟ್ಗಳಿಲ್ಲ ಸ್ಕಿನ್ ಮೇಲೆ. ಸೊ ಇಲ್ಲೆಲ್ಲ ಏನೈತ್ರಿ, ಇಲ್ಲಿ ಶಾಡೋ ಐತಿ ಸ್ವಲ್ಪ, ಇಲ್ಲೆಲ್ಲ ಶಾಡೋ ಐತಿ. ಶಾಡೋ ರಿಮೂವ್ ಮಾಡ್ತೀನಿ ಇಲ್ಲಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಟೂಲ್ ಇರ್ತೈತಿ ನಿಮ್ಗೆ, ಡಾಸ್ ಟೂಲ್ ಅಂತ. ಸೊ ಈ ಡಾಸ್ ಟೂಲ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಶಾಡೋ ಅಂತ ಇರ್ತೈತಿ. ಸೊ ಶಾಡೋ ಮೇಲೆ ಕ್ಲಿಕ್ ಮಾಡ್ರಿ. ಸೊ ನಿಮ್ಗೆ ಎಲ್ಲೆಲ್ಲಿ ಶಾಡೋ ಐತಿ ನೋಡ್ರಿ, ಅದ್ರ ಮೇಲೆ ನೀವು ಜಸ್ಟ್ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಏನಾಗ್ತೈತಿ, ಇದು ಶಾಡೋನ ಏನ್ ಮಾಡ್ತೈತಿ, ರಿಮೂವ್ ಮಾಡ್ತೈತಿ. ಇಲ್ಲಿ ನೋಡ್ರಿ ನೀವು ಈ ರೀತಿ ಕ್ಲಿಕ್ ಮಾಡ್ರಿ ಏನಾಗ್ತೈತಿ, ಇಲ್ಲಿ ಹ್ಯಾಂಡ್ ಮೇಲೆ ಎಲ್ಲ ಶಾಡೋನ ರಿಮೂವ್ ಮಾಡ್ತೀನಿ. ಸೊ ಇವಾಗ ನೋಡ್ರಿ ನಾವ್ ಎಷ್ಟು ಡಿಫ್ರೆನ್ಸ್ ಮಾಡ್ಕೊಂಡಿರ್ತೀವಿ. ಇದು ಬಿಫೋರ್ ಇಮೇಜ್, ಇದು ಆಫ್ಟರ್ ಇಮೇಜ್. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ, ಸೊ ಇದೇ ಲೇಯರ್ ನ ಏನ್ ಮಾಡ್ತೀನಿ, 2 ಸಲ ಕಾಪಿ ಮಾಡ್ಕೋತೀನಿ, 1 2. ಸೊ 2 ಸಲ ಏನ್ ಮಾಡ್ಕೊಂಡೆ, ನಾನು ಕಾಪಿ ಮಾಡ್ಕೊಂಡೆ. ಸೊ ಇಲ್ಲಿ ಕೆಳಗಡೆ ಇರೋ ಲೇಯರ್ ಕ ನಾವು ನೇಮ್ ಕೊಡ್ತೀನಿ, ಬ್ಲರ್ ಅಂತ ನೇಮ್ ಕೊಡ್ತೀನಿ. ಸೊ ನೀವು ನೇಮ್ ಕೂಡ ಕೊಡ್ಬೋದು, ಇಲ್ಲಾಂದ್ರೆ ನಿಮ್ಗೆ ನೆನಪು ಉಳಿದಿದ್ರೆ ನೀವು ಡೈರೆಕ್ಟ್ ಆಗಿ ಲೇಯರ್ ಕಾಪಿ ಮಾಡ್ಕೊಂಡು ಕೂಡ ಏನ್ ಮಾಡ್ಬೋದ್ರಿ, ವರ್ಕ್ ಮಾಡ್ಬೋದು. ಸೊ ಕೆಳಗಡೆ ಇರೋ ಲೇಯರ್ ಗೆ ನಾ ಬ್ಲರ್ ಅಂತ ನೇಮ್ ಕೊಟ್ಟೆ, ಮೇಲ್ಗಡೆ ಇರೋ ಲೇಯರ್ ಗೆ ನಾ ಏನ್ ಮಾಡ್ತೀನಿ, ಹೈಪಾಸ್ ಅಂತ ನೇಮ್ ಕೊಡ್ತೀನಿ. ಸೊ ಕೆಳಗಡೆ ಇರೋ ಲೇಯರ್ ಗೆ ಏನ್ ಕೊಟ್ಟೆ, ನಾ ಹೈಪಾಸ್ ಅಂತ ನೇಮ್ ಕೊಟ್ಟೆ. ಸೊ ಮೇಲ್ಗಡೆ ಇರೋ ಲೇಯರ್ ಹೈಪಾಸ್ ಆಯ್ತು, ಕೆಳಗಡೆ ಇರೋ ಲೇಯರ್ ಬ್ಲರ್ ಆಯ್ತು. ಸೊ ಕೆಳಗಡೆ ಇರೋ 3 ಲೇಯರ್ ಗಳನ್ನ ಏನ್ ಮಾಡ್ತೀನಿ, ಲಾಕ್ ಮಾಡ್ತೀನಿ. ಸೊ ಇಲ್ಲಿ ಲಾಕ್ ಐಕನ್ ಐತ್ರಿ, ಈ ರೀತಿ ಏನ್ ಮಾಡ್ಬೇಡಿ ನೀವು, ಲಾಕ್ ಮಾಡ್ರಿ. ಸೊ ಯಾಕಂದ್ರ ನೀವು 2 ಮೇಲೆ ಮಾತ್ರ ಏನ್ ಮಾಡ್ಬೇಕ್ರಿ, ವರ್ಕ್ ಮಾಡ್ಬೇಕು. ಕೆಳಗಡೆ ಮೇಲೆ ವರ್ಕ್ ಆಗಬಾರ್ದು, ಅದು ಓನ್ಲಿ 2 ಲೇಯರ್ ಮೇಲೆ ಮಾತ್ರ ವರ್ಕ್ ಆಗ್ಬೇಕು. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ, ನಾ ಇಲ್ಲಿ ಮೇಲ್ಗಡೆ ಇರೋ ಲೇಯರ್ ನ ಆಫ್ ಮಾಡ್ತೀನಿ, ಕೆಳಗಡೆ ಇರೋ ಲೇಯರ್ ಮೇಲೆ ಮೊದಲ ವರ್ಕ್ ಮಾಡ್ತೀನಿ. ಸೊ ಇಲ್ಲಿ ಬ್ಲರ್ ಅಂತ ಐತ್ಲಾ, ಈ ಲೇಯರ್ ಮೇಲೆ ಏನ್ ಮಾಡ್ತೀನಿ, ಫಿಲ್ಟರ್ ಒಳಗೆ ಹೋಗಿ ಇಲ್ಲಿ ಬ್ಲರ್ ಅಂತ ಐತಿ, ಗಾಸಿಯನ್ ಬ್ಲರ್ ತಗೊಂತೀನಿ. ಸೊ ಇಮೇಜ್ ನ ನೀವು ಅಬ್ಸರ್ವ್ ಮಾಡ್ರಿ. ಸೊ ಇಮೇಜ್ ರೇಡಿಯಸ್ ಏನೈತಿಲ್ಲ, ಇಲ್ಲಿ ನಿಮ್ಗೆ ಏನ್ ರೇಡಿಯಸ್ ಕಾಣದತ್ಲ, ಸೊ ನಿಮ್ಗೆ ಎಲ್ಲಿವರೆಗೂ ಇಲ್ಲಿ ಕಾಣ್ತಾ ಇರೋ ಎಡ್ಜಸ್ ಸ್ಮೂತ್ ಆಗಿ ಕಾಣಲ್ಲ, ಅಲ್ಲಿವರೆಗೂ ನೀವು ಏನ್ ಮಾಡ್ಬೇಕು, ಇದನ್ನ ಜಾಸ್ತಿ ಮಾಡ್ಬೇಕು. ಸೊ ನಾನು ಸ್ಮೂತ್ ಆಗಿ ಕಾಣೋವರೆಗೂ ಏನ್ ಮಾಡ್ತೀನಿ, ಇದನ್ನ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಸೊ ಇನ್ನೂ ಜಾಸ್ತಿ ಮಾಡ್ತೀನಿ, ಇನ್ನೂ ಜಾಸ್ತಿ ಮಾಡ್ತೀನಿ. ಸೊ ಇನ್ನೂ ಜಾಸ್ತಿ ಮಾಡ್ತೀನಿ. ಸೊ ಓವರ್ ಆಯ್ತಿದೆ. ಏನಾಯ್ತ್ರಿ, ಇವಾಗ ನನಗೆ ಏನಾಗ್ತದ್ರಿ, ಸ್ವಲ್ಪ ಸ್ಮೂತ್ ಆಗಿ ಕೂಡ ಕಾಣತೈತಿ, ನಂದು ಇಮೇಜ್ ಕೂಡ ಕಾಣತೈತಿ. ಹಂಗತ್ತ ಸ್ಮೂತ್ ಆಗಿ ಕಾಣಬೇಕಂತ ನೀವು ಪೂರ್ತಿ ಜಾಸ್ತಿ ಮಾಡಬಾರ್ದು. ಪೂರ್ತಿ ಜಾಸ್ತಿ ಮಾಡ್ರೆ ಪೂರಾ ಇಮೇಜ್ ಅನ್ನು ಹೋಗ್ಬಿಡ್ತೈತೆ ಅದು. ಸೊ ಇಲ್ಲಿ ನೋಡ್ರಿ, ಅಷ್ಟ ನೀವು ಬಾಳ ಓವರ್ ಮಾಡಂಗಿಲ್ಲ, ಜಸ್ಟ್ ನಿಮ್ಗೆ ಇಮೇಜ್ ಕೂಡ ಕಾಣಬೇಕು, ಸ್ಕಿನ್ ಏನ್ ಮಾಡ್ಬೇಕು, ನಿಮ್ಗೆ ಸ್ಮೂತ್ ಆಗಿ ಕೂಡ ಏನ್ ಮಾಡ್ಬೇಕು, ಕಾಣಬೇಕು. ಸೊ ಇಲ್ಲಿ ಏನಾಗ್ತರಿ, 33% ಏನತ್ರಿ, ಸ್ಕಿನ್ ನಮ್ಗೆ ಏನಾಗ್ತೈತ್ರಿ, ಸ್ವಲ್ಪ ನಾರ್ಮಲ್ ಆಗಿ ಕಾಣತೈತಿ. ಓಕೆ ಕೊಡ್ತೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ಸೊ ನೆಕ್ಸ್ಟ್ ಇಲ್ಲಿ ಹೈಪಾಸ್ ಮೇಲೆ ಬರ್ರಿ. ಹೈಪಾಸ್ ಮೇಲೆ ಬಂದು ಇಲ್ಲಿ ಬ್ಲೈಂಡಿಂಗ್ ಆಪ್ಷನ್ಸ್ ಅದಾವ. ಸೊ ಈ ಬ್ಲೈಂಡಿಂಗ್ ಆಪ್ಷನ್ ನಮ್ಗೆ ಯಾವಾಗ ಯೂಸ್ ಆಗ್ತಾ ಅನ್ನೋದು ನಾನು ನಿಮ್ಗೆ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿನಿ. ಸೊ ಆ ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಬ್ಲೈಂಡಿಂಗ್ ಆಪ್ಷನ್ ಬಗ್ಗೆ ಕೂಡ ಏನಾಗ್ತೈತ್ರಿ, ಗೊತ್ತಾಗ್ತೈತಿ. ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಬೇಕು ನೀವು, ಸೊ ಓವರ್ಲೇ ಕೊಟ್ರಿ ಅಂದ್ರ ನಿಮ್ಗೆ ಏನಾದ್ರು ಟೆಕ್ಸ್ಚರ್ ಎಫೆಕ್ಟ್ ಸಾಫ್ಟ್ ಆಗಿ ಬೇಕಾಗಿತ್ತಂದ್ರ ನೀವು ಓವರ್ಲೇ ಕೊಡ್ರಿ. ಇಲ್ಲ ನಿಮಗೆ ಟೆಕ್ಸ್ಚರ್ ಎಫೆಕ್ಟ್ ಏನಾದ್ರು ಶಾರ್ಪ್ ಆಗಿ ಬೇಕಾಗಿತ್ತಂದ್ರ ಏನ್ ಮಾಡ್ರಿ, ನೀವು ಲೀನಿಯರ್ ಲೈಟ್ ಕೊಡ್ರಿ. ಸೊ ನನಗೆ ಟೆಕ್ಸ್ಚರ್ ಎಫೆಕ್ಟ್ ಶಾರ್ಪ್ ಆಗಿ ಬೇಕಾಗೈತಿ, ಆದ ಕಾರಣ ನಾ ಏನ್ ಮಾಡ್ತೀನಿ, ಲೀನಿಯರ್ ಲೈಟ್ ನ ಕೊಡ್ತೀನಿ. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ, ಇವಾಗ ಫಿಲ್ಟರ್ ಒಳಗೆ ಹೋಗ್ರಿ. ಫಿಲ್ಟರ್ ಒಳಗೆ ಹೋಗಿ ಇಲ್ಲಿ ಅದರ್ಸ್ ಅಂತ ಐತಿ, ಅದರೊಳಗ ಹೈಪಾಸ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನೋಡ್ರಿ ನಿಮ್ಗೆ ಇವಾಗ ಸೊ ಟೆಕ್ಸ್ಚರ್ ಎಫೆಕ್ಟ್ ನಿಮ್ಗೆ ಇಲ್ಲೇ ಕಾಣತೈತ್ರಿ. ಸೊ ನಿಮಗೆ ಎಷ್ಟು ಟೆಕ್ಸ್ಚರ್ ಎಫೆಕ್ಟ್ ಬೇಕಲ್ಲ ಅಷ್ಟು ಏನ್ ಮಾಡ್ರಿ, ಇದನ್ನ ರೇಡಿಯಸ್ ನ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಸೊ ನಿಮ್ಗೆ ಏನಾದ್ರು ಪೂರ್ತಿ ಶಾರ್ಪ್ ಟೆಕ್ಸ್ಚರ್ ಎಫೆಕ್ಟ್ ಬೇಕಾಗಿತ್ತಂದ್ರ ನೀವು ರೇಡಿಯಸ್ ನ ಜಾಸ್ತಿ ಮಾಡ್ಕೋರಿ. ಸೊ ಇಲ್ಲಿ ನೋಡ್ರಿ, ಸೊ ನೀವು ಎಷ್ಟು ಜಾಸ್ತಿ ಮಾಡ್ತೀರಿ ಅಷ್ಟು ನಿಮ್ಗೆ ಟೆಕ್ಸ್ಚರ್ ಬರ್ತಾ ಹೋಗ್ತೈತಿ. ಸೊ ಎಷ್ಟು ಕಡಿಮೆ ಮಾಡ್ತೀರಿ ಅಷ್ಟು ಏನಾಗ್ತೈತಿ, ನಿಮ್ದು ಬ್ಲರ್ ಆಗ್ತೈತಿ ಪೂರಾ ಇಮೇಜ್. ಸೊ ನನಗೇನ್ ನಾ ಒಂದು 2% ಏನ್ ಮಾಡ್ತೀನಿ, ಈ ರೀತಿ ಟೆಕ್ಸ್ಚರ್ ಎಫೆಕ್ಟ್ ಕೊಡ್ತೀನಿ. ಓಕೆ. ಸೊ ನೆಕ್ಸ್ಟ್ ಏನ್ ಮಾಡಿದೀವಿ ನಾವು ಇವಾಗ, ಸೊ ಟೆಕ್ಸ್ಚರ್ ಎಫೆಕ್ಟ್ ಕೊಟ್ಟಿವಿ, ಗಾಸಿಯನ್ ಬ್ಲರ್ ಕೊಟ್ಟಿವಿ. ಸೊ ನೆಕ್ಸ್ಟ್ ಇವ್ 2 ಲೇಯರ್ ಗಳನ್ನ ಏನ್ ಮಾಡ್ತೀನಿ, ಗ್ರೂಪ್ ಮಾಡ್ಕೋತೀನಿ. 2 ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಕಂಟ್ರೋಲ್ G ಮಾಡ್ರೆ ಏನಾಗ್ತೈತ್ರಿ, ಗ್ರೂಪ್ ಆಗ್ತೈತಿ. ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ 2 ಲೇಯರ್ ಗಳನ್ನ ಸೆಲೆಕ್ಟ್ ಮಾಡ್ಕೋರಿ, ಶಿಫ್ಟ್ ಹಿಡ್ಕೊಂಡು ಸೆಲೆಕ್ಟ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಕಂಟ್ರೋಲ್ ಹಿಡ್ಕೊಂಡು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಗ್ರೂಪ್ ಅನ್ನೋ ಒಂದು ಆಪ್ಷನ್ ಐತಿ, ಇದ್ರ ಮೇಲೆ ಕ್ಲಿಕ್ ಮಾಡ್ರೆ ಏನಾಗ್ತೈತ್ರಿ, ಗ್ರೂಪ್ ಆಗ್ತೈತಿ. ನೀವು ಕೀಬೋರ್ಡ್ ಒಳಗೆ ಡೈರೆಕ್ಟ್ ಕಂಟ್ರೋಲ್ G ಕ್ಲಿಕ್ ಮಾಡ್ರಿ ಕೂಡ ಏನಾಗ್ತೈತ್ರಿ, ಗ್ರೂಪ್ ಆಗ್ತೈತಿ. ಸೊ ನಾ ಏನ್ ಮಾಡ್ಕೊಂಡೆ, ಇವಾಗ ಗ್ರೂಪ್ ಮಾಡ್ಕೊಂಡೆ. ನೆಕ್ಸ್ಟ್ ಏನ್ ಮಾಡ್ರಿ, ಇಲ್ಲಿ ಮಾಸ್ಕ್ ಅಂತ ಐತಿ. ಸೊ ಕೀಬೋರ್ಡ್ ಒಳಗೆ ನೀವು ಅಲ್ಟ್ ಕ್ಲಿಕ್ ಮಾಡ್ರಿ, ಮಾಸ್ಕ್ ಮೇಲೆ ಕ್ಲಿಕ್ ಮಾಡ್ರಿ ಏನಾಗ್ತೈತ್ರಿ, ನಿಮ್ಗೆ ಆ ಗ್ರೂಪ್ ಮೇಲೆ ಏನಾಗ್ತೈತ್ರಿ, ಒಂದು ಮಾಸ್ಕ್ ಕ್ರಿಯೇಟ್ ಆಗ್ತೈತಿ. ಸೊ ಈ ಮಾಸ್ಕ್ ಮೇಲೆ ಬಂದ್ಮೇಲೆ ಸೊ ಈ ಮಾಸ್ಕ್ ಇಲ್ಲಿ ಏನೈತ್ರಿ, ಇಲ್ಲಿ ವೈಟ್ ಐತಿ, ಸಾರಿ ಇಲ್ಲಿ ಬ್ಲಾಕ್ ಐತಿ. ಇಲ್ಲಿ ಬ್ಲಾಕ್ ಇದ್ದಾಗ ಇಲ್ಲಿ ಮೇಲ್ಗಡೆ ಇರೋ ಕಲರ್ ವೈಟ್ ಇರ್ಬೇಕಂತ ಹೇಳಿದ್ದೆ. ಸೊ ಇಲ್ಲಿ ಏನಾದ್ರು ವೈಟ್ ಇದ್ರೆ ಇಲ್ಲಿ ಮೇಲ್ಗಡೆ ಇರೋ ಕಲರ್ ಬ್ಲಾಕ್ ಇರ್ಬೇಕಂತ ಹೇಳಿದ್ದೆ. ನೆಕ್ಸ್ಟ್ ಏನ್ ಮಾಡಿದ್ರಿ, ಬ್ರಷ್ ತಗೋರಿ. ಬ್ರಷ್ ತಗೊಂಡು ಇಲ್ಲಿ ಒಪೆಸಿಟಿ ಏನೈತ್ರಿ 100 ಇಡಬೇಕು. ಸಾಫ್ಟ್ ರೌಂಡ್ ಬ್ರಷ್ ಇರ್ಬೇಕು ಯಾವಾಗ್ಲೂ ನಿಮ್ದ. ಸೊ ಒಪೆಸಿಟಿ 100, ಫ್ಲೋ 100, ಸ್ಮೂತಿಂಗ್ ಸೊ ಡಿಫಾಲ್ಟ್ ಎಷ್ಟು ಇರ್ತೈತಿ ಅಷ್ಟೇ ಇರ್ಲಿ. ಸೊ ನೆಕ್ಸ್ಟ್ ಏನ್ ಮಾಡ್ರಿ, ಇಲ್ಲಿ ಸೊ ಈ ರೀತಿ ಏನ್ ಮಾಡ್ರಿ, ಬ್ರಷ್ ಮಾಡ್ರಿ ಇಲ್ಲ ಸ್ಕಿನ್ ಮೇಲೆ. ಸೊ ನೋಡ್ರಿ ಈ ರೀತಿಯಾಗಿ ಬ್ರಷ್ ಮಾಡ್ರಿ ಏನಾಗ್ತದ್ರಿ, ಟೆಕ್ಸ್ಚರ್ ಎಫೆಕ್ಟ್ ನಿಮ್ಗೆ ಬರತೈತಿ. ನಾರ್ಮಲ್ ಆಗಿ ನೀವು ಸ್ಮೂತ್ ಆಗಿ ಅಬ್ಸರ್ವ್ ಮಾಡ್ರಿ, ಟೆಕ್ಸ್ಚರ್ ಎಫೆಕ್ಟ್ ನಿಮ್ಗೆ ಏನಾಗ್ತದ್ರಿ, ಈ ರೀತಿ ಬರತೈತಿ. ಸೊ ನೀವು ಮೇಲ್ಗಡೆ ಕೂಡ ಕೊಡ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ಕೂದಲ ಮೇಲೆ ಅದು ಯಾವುದೇ ರೀತಿಯಾದ ಎಫೆಕ್ಟ್ ಆಗಂಗಿಲ್ಲ. ಸೊ ಸ್ವಲ್ಪ ಕೂದಲು ಏನಾಗ್ತವೆ, ಸ್ವಲ್ಪ ಬರ್ನ್ ಆಗ್ತಾವ. ಸೊ ಪರವಾಗಿಲ್ಲ, ನಮ್ಗೆ ಟೆಕ್ಸ್ಚರ್ ಎಫೆಕ್ಟ್ ಬರ್ಬೇಕಷ್ಟೇ. ಸೊ ಈ ರೀತಿ ಏನ್ ಮಾಡ್ತೀವಿ, ಟೆಕ್ಸ್ಚರ್ ಎಫೆಕ್ಟ್ ನಾನು ಎಲ್ಲೆಲ್ಲಿ ನಮಗೆ ಟೆಕ್ಸ್ಚರ್ ಎಫೆಕ್ಟ್ ಬೇಕಲ್ಲ ಅಲ್ಲೇ ಏನ್ ಮಾಡ್ತೀನಿ, ಬ್ರಷ್ ಮಾಡ್ತೀನಿ. ಸೊ ನೀವು ಸ್ಮೂತ್ ಆಗಿ ಇಮೇಜ್ ನ ಝೂಮ್ ಮಾಡ್ಕೊಂಡು ಏನ್ ಮಾಡ್ರಿ, ಸ್ವಲ್ಪ ಟೆಕ್ಸ್ಚರ್ ಎಫೆಕ್ಟ್ ಕೊಡ್ರಿ. ಸೊ ಯಾವಾಗ್ಲೂ ನೀವು ಟೆಕ್ಸ್ಚರ್ ಎಫೆಕ್ಟ್ ಕೊಡ್ಬೇಕಂದ್ರ ಪೋರ್ಟ್ರೇಟ್ ಇಮೇಜ್ ಮತ್ತೆ ಹೆಡ್ ಶಾಟ್ ಇಮೇಜ್ ಮೇಲೆ ಮಾತ್ರ ಟೆಕ್ಸ್ಚರ್ ಎಫೆಕ್ಟ್ ಕೊಡ್ರಿ. ನೀವೇನಾದ್ರೂ ವೈಲ್ಡ್ ಆಂಗಲ್ ಒಳಗ ಕ್ಯಾಪ್ಚರ್ ಮಾಡಿದ್ರಂದ್ರ ಆ ಇಮೇಜ್ ಒಳಗ ಟೆಕ್ಸ್ಚರ್ ಎಫೆಕ್ಟ್ ಅಷ್ಟೊಂದು ಎಫೆಕ್ಟಿವ್ ಆಗಿ ಕಾಣಲ್ಲ, ಶಾರ್ಪ್ ಆಗಿ ಕಾಣಲ್ಲ. ಸೊ ನೀವು ಯಾವಾಗ್ಲೂ ಏನ್ ಮಾಡ್ಬೇಕು, ಪೋರ್ಟ್ರೇಟ್ ಇಮೇಜ್ ಮೇಲೆ ಮಾತ್ರ ಟೆಕ್ಸ್ಚರ್ ಎಫೆಕ್ಟ್ ಕೊಡ್ಬೇಕು.
ಸೊ ಏನ್ ಮಾಡ್ರಿ, ಸೊ ಎಲ್ಲ ನಿಮ್ಗೆ ಟೆಕ್ಸ್ಚರ್ ಎಫೆಕ್ಟ್ ಬೇಕಾಗೈತಿ. ಸೊ ಅಲ್ಲಿ ಸ್ಕಿನ್ ನ ಸ್ಮೂತ್ ಆಗಿ ಏನ್ ಮಾಡ್ರಿ, ಅಬ್ಸರ್ವ್ ಮಾಡ್ರಿ. ಸೊ ಇಲ್ಲಿ ಶಾಡೋ ಪಾರ್ಟ್ ಎಲ್ಲ ಐತಿಲ್ಲ, ಇಲ್ಲೆಲ್ಲ ಬ್ರಷ್ ನ ನೀವು ಈ ರೀತಿ ಮೂವ್ ಮಾಡಬೇಡ್ರಿ. ಸೊ ಇದಕ್ಕೆ ಏನ್ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಸೊ ಏನ್ ಮಾಡ್ರಿ, ನೀವು ಎಲ್ಲೆಲ್ಲಿ ನಿಮ್ಗ ಮೇನ್ ಆಗಿ ಹೈಲೈಟ್ ಪಾರ್ಟ್ ಐತಿಲ್ಲ, ಸೊ ಅಲ್ಲಿ ಮಾತ್ರ ಏನ್ ಮಾಡ್ರಿ, ಮೊದಲ ಬ್ರಷ್ ನ ನೀವು ಏನ್ ಮಾಡ್ರಿ, ಡ್ರ್ಯಾಗ್ ಮಾಡ್ರಿ. ಸೊ ನಾ ಇಲ್ಲೆಲ್ಲ ಏನ್ ಮಾಡ್ತೀನಿ, ಬ್ರಷ್ ನ ಡ್ರ್ಯಾಗ್ ಮಾಡ್ತೀನಿ. ಸೊ ಇಲ್ಲೆಲ್ಲ ಏನ್ ಮಾಡ್ತೀನಿ, ಸ್ವಲ್ಪ ಒಪೆಸಿಟಿನ ಕಡಿಮೆ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ತೀನಿ ಇಲ್ಲೆಲ್ಲ. ಅಂದ್ರೂ ಇದು ಓವರ್ ಐತಿ ಇಲ್ಲೆಲ್ಲ. ಸೊ ಡೀಟೇಲ್ ಎಲ್ಲ ನಮ್ದು ಹಾಳಾಗಬಾರ್ದು. ಸೊ ಇಮೇಜ್ ಮೇಲಿರೋ ಯಾವುದೇ ಡೀಟೇಲ್ ನಮಗೆ ಹಾಳಾಗಬಾರ್ದು. ಡೀಟೇಲ್ ಹೆಂಗ್ ಇರ್ತೈತ್ರಿ ಹಂಗ ಇರಬೇಕು. ಸೊ ಸ್ವಲ್ಪ ಡೀಟೇಲ್ ಹಾಳಾದ್ರೂ ಕೂಡ ಏನಾಗ್ತೈತ್ರಿ, ಇಮೇಜ್ ಖರಾಬ್ ಆಗ್ತೈತಿ. ಸೊ ಆದ ಕಾರಣ ಏನ್ ಮಾಡ್ರಿ, ಸ್ವಲ್ಪ ಒಪೆಸಿಟಿನ ಹೆಚ್ಚು ಕಡಿಮೆ ಮಾಡ್ಕೋರಿ. ನೀವು ಹೆಚ್ಚು ಶಾಡೋ ಪಾರ್ಟ್ ಒಳಗ ಒಪೆಸಿಟಿನ ಕಡಿಮೆ ಮಾಡ್ಕೋರಿ, ಹೈಲೈಟ್ ಪಾರ್ಟ್ ಒಳಗ ಒಪೆಸಿಟಿನ ಪೂರ್ತಿಯಾಗಿ ಜಾಸ್ತಿ ಮಾಡ್ಕೋರಿ. ಸೊ ಜಾಸ್ತಿ ಮಾಡ್ಕೊಂಡು ಏನ್ ಮಾಡ್ಬೋದು, ನೀವು ಮಾಡ್ಬೋದು. ಸೊ ನೆಕ್ಸ್ಟ್ ನೀವು ಇಲ್ಲಿ ಕೂಡ ಟೆಕ್ಸ್ಚರ್ ಎಫೆಕ್ಟ್ ಕೊಡ್ಬೋದು. ಸೊ ನಿಮ್ಗೆ ಬೇಕಾಗಿದ್ರೆ ಕೊಡ್ರಿ, ಇಲ್ಲ ಅಂದ್ರೆ ಬೇಡಾದ್ರೆ ಬಿಡ್ಬೋದು. ಸೊ ನಾ ಇಲ್ಲಿ ಕೂಡ ಏನ್ ಮಾಡ್ತೀನಿ, ಟೆಕ್ಸ್ಚರ್ ಎಫೆಕ್ಟ್ ನ ಕೊಡ್ತಾ ಇದೀನಿ. ಸೊ ಈ ರೀತಿ ಏನ್ ಮಾಡ್ತೀನಿ, ಬ್ರಷ್ ನ ಡ್ರ್ಯಾಗ್ ಮಾಡ್ತೀನಿ. ಸೊ ಇಲ್ಲಿ ಹ್ಯಾಂಡ್ ಕೂಡ ಐತಿ, ನೀವು ಹ್ಯಾಂಡ್ ಮೇಲೆ ಬೇಕಾದ್ರೆ ನೀವು ಟೆಕ್ಸ್ಚರ್ ಎಫೆಕ್ಟ್ ಕೊಡ್ರಿ, ಇಲ್ಲಾಂದ್ರೆ ಬಿಡ್ರಿ. ನಾ ಇಲ್ಲಿ ಕೂಡ ಏನ್ ಮಾಡ್ತೀನಿ, ಟೆಕ್ಸ್ಚರ್ ಎಫೆಕ್ಟ್ ಕೊಡ್ತಾ ಇದೀನಿ. ಸೊ ನೆಕ್ಸ್ಟ್ ಸೊ ಇವಾಗ ಏನ್ ಮಾಡಿದೆ, ನಾ ಇಲ್ಲೆಲ್ಲ ಟೆಕ್ಸ್ಚರ್ ಎಫೆಕ್ಟ್ ಕೊಟ್ಟೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಮೇಲ್ಗಡೆ ಹುಬ್ಬ ಐತಿ, ಅದಾದ್ಮೇಲೆ ಇಲ್ಲಿ ಮೂಗ್ ಐತ್ರಿ, ಅದಾದ್ಮೇಲೆ ಇಲ್ಲಿ ಕೂಡ ಒಂದು ಪಾರ್ಟ್ ಐತಿ. ಸೊ ಇಲ್ಲಿ ಹೈಲೈಟ್ ಪಾರ್ಟ್ ಐತಿ. ಸೊ ಈ ಪಾರ್ಟ್ ಮೇಲೆ ಏನಾದ್ರು ನೀವು 100 ಇಟ್ಟು ನೀವು ಡ್ರ್ಯಾಗ್ ಮಾಡಿದ್ರ ಅಂದ್ರ ಮೂಗ್ ಮೇಲೆ, ಸೊ ಎಲ್ಲ ಏನಾಗ್ತೈತ್ರಿ, ಹೈಲೈಟ್ ಗಿಲೈಟ್ ಎಲ್ಲ ಬರ್ನ್ ಆಗಿ ಹೋಗ್ಬಿಡ್ತೈತಿ. ಸೊ ಪೂರಾ ಏನಾಗ್ತೈತ್ರಿ, ಬರ್ನ್ ಆಗ್ತೈತಿ. ನಿಮ್ ಡೀಟೇಲ್ ಎಲ್ಲ ಏನಾಗ್ತೈತಿ ನೋಡ್ರಿ. ಸೊ ಎಷ್ಟು ಅಸಹ್ಯ ಕಾಣತೈತಿ ಅಂದ್ರ ಹಾಳಾಗಿ ಹೋಯ್ತಿ. ಸೊ ಈ ಟೈಮ್ದಾಗ ಏನ್ ಮಾಡ್ಬೇಕು ನೆಕ್ಸ್ಟ್, ಸೊ ನಾವ್ ಏನ್ ಮಾಡೋಣ, ಒಪೆಸಿಟಿನ ಸ್ವಲ್ಪ ಕಡಿಮೆ ಮಾಡ್ಕೋತೀನಿ. ನಾನು 50% ಇಲ್ಲ 50% ಕಡೆ ಕಡಿಮೆ ಮಾಡ್ಕೊಂತೀನಿ. ಸೊ ಈ ರೀತಿ ಕಡಿಮೆ ಮಾಡ್ಕೊಂಡು, ಸೊ ಎಲ್ಲೆಲ್ಲಿ ನಮಗೆ ಡೀಟೇಲ್ ಸ್ವಲ್ಪ ಬೇಕಾಗೈತಿ ಹೈಲೈಟ್ ಮೇಲೆ, ಮೂಗಿನ ಮೇಲೆ, ಸೊ ಪೂರ್ತಿ ಝೂಮ್ ಮಾಡ್ಕೊಂಡು ಏನ್ ಮಾಡ್ರಿ, ನೀವು ಎಫೆಕ್ಟ್ ನ ಕೊಡ್ಬೇಕು. ಸೊ ಝೂಮ್ ಮಾಡ್ಕೊಂಡಾಗ ನಿಮ್ದು ಇಮೇಜ್ ನೀಟಾಗಿ ಕಾಣುತ್ತೆ ನಿಮಗ. ಸೊ ಅದಕ್ಕೆ ಹೇಳಿದ್ ನಾನು ನಿಮ್ಗೆ, ಹೆಡ್ ಶಾಟ್ ಇರೋ ಇಮೇಜ್ ಆಮೇಲೆ ಪೋರ್ಟ್ರೇಟ್ ಇಮೇಜ್ ಮೇಲೆ ಮಾತ್ರ ಏನ್ ಮಾಡ್ಬೇಕ್ರಿ, ಟೆಕ್ಸ್ಚರ್ ಎಫೆಕ್ಟ್ ನ ಕೊಡ್ಬೇಕು. ಸೊ ಇಲ್ಲಿ ಕೂಡ ಏನೈತ್ರಿ, ಸ್ಕಿನ್ ನ ಇಲ್ಲಿ ಕೂಡ ಟೆಕ್ಸ್ಚರ್ ಎಫೆಕ್ಟ್ ನೀವು ಕೊಡ್ಬೇಕು. ಈ ರೀತಿಯಾಗಿ ಟೆಕ್ಸ್ಚರ್ ಎಫೆಕ್ಟ್ ಕೊಡ್ಬೇಕು. ಸೊ ಇಲ್ಲಿ ನೋಡ್ರಿ, ಸೊ ಇಲ್ಲೆಲ್ಲ ಏನಾಗ್ತೈತ್ರಿ, ಶಾಡೋ ಪಾರ್ಟ್ ಅದಾವ. ಸೊ ಇಲ್ಲಿ ಸ್ವಲ್ಪ ನೀವ್ ಏನ್ ಮಾಡ್ಬೇಕ್ರಿ, ಒಪೆಸಿಟಿನ ಬ್ರಷ್ದು ಒಪೆಸಿಟಿ ಕಡಿಮೆ ಮಾಡ್ಕೊಂಡು ಕೂಡ ಟೆಕ್ಸ್ಚರ್ ಎಫೆಕ್ಟ್ ಕೊಡ್ಬೋದು. ಇಲ್ಲಿ ಹ್ಯಾಂಡ್ ಮೇಲೆ, ಸೊ ಇಲ್ಲಿ ಎಲ್ಲ ಬಟ್ ಅದಾವ ನೋಡ್ರಿ. ಸೊ ಇಲ್ಲಿ ಕೂಡ ಏನ್ ಮಾಡ್ಬೋದ್ರಿ, ಟೆಕ್ಸ್ಚರ್ ಎಫೆಕ್ಟ್ ನ ಕೊಡ್ಬೋದು. ಸೊ ನೆಕ್ಸ್ಟ್ ಏನ್ ಮಾಡಿದೀವಿ ನಾವು ಇವಾಗ, ಮೂಗ್ ಮೇಲೆ ಕೊಟ್ಟಿವಿ. ಸೊ ಇಲ್ಲಿ ಹುಬ್ಬ ಐತ್ರಿ, ಹುಬ್ಬಿನ ಮೇಲೂ ಕೂಡ ಸೇಮ್ ನೀವು ಹಂಗ ಮಾಡಿ. ಶಾಡೋ ಏನಾದ್ರು ಜಾಸ್ತಿ ಬಂತಿತ್ತಂದ್ರ ನೀವು ಒಪೆಸಿಟಿನ ಕಡಿಮೆ ಮಾಡ್ಕೋರಿ. ನಾರ್ಮಲ್ ಇತ್ತಿತ್ತಂದ್ರ ಏನ್ ಮಾಡ್ರಿ, ಪರವಾಗಿಲ್ಲ, ನಾರ್ಮಲ್ ಅನ್ನ ಇರ್ಲಿ. ಸೊ ನಾವೇನ್ ಮಾಡಿದೀವಿ, ಇಲ್ಲಿ ಕೂಡ ಟೆಕ್ಸ್ಚರ್ ಎಫೆಕ್ಟ್ ನ ಕೊಟ್ಟಿವ್ರಿ. ಎಲ್ಲಾ ಕಡೆ ಏನಾಯ್ತು ಇವಾಗ ಟೆಕ್ಸ್ಚರ್ ಎಫೆಕ್ಟ್ ಆಯ್ತು. ಸೊ ಇವಾಗ ನಾ ಎಲ್ಲ ಒಂದು ಗ್ರೂಪ್ ಮಾಡ್ಕೊಂತೀನಿ ಇಮೇಜ್. ಸೊ ಇಲ್ಲಿ ನೋಡ್ರಿ, ಸೊ ಇಮೇಜ್ ಮೇಲೆ ಇಲ್ಲೆಲ್ಲ ನೋಡ್ರಿ, ಇಲ್ಲಿ ಹೈಲೈಟ್ ಐತಿ, ಇಲ್ಲೆಲ್ಲ ಹೈಲೈಟ್ ಐತಿ, ಇಲ್ಲಿ ಕೂಡ ಏನೈತ್ರಿ, ಹೈಲೈಟ್ ಐತಿ. ಸೊ ಅದೇ ನೋಡಿದಾಗ ಇಲ್ಲಿ ಏನಾಯ್ತು, ಸ್ವಲ್ಪ ನೋಡ್ರಿ ಹೈಲೈಟ್ ಯಾಕೆ ಕಡಿಮೆ ಆಗೈತಿ. ಸೊ ಈ ಹೈಲೈಟ್ ನ ನಾವು ಜಾಸ್ತಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಸೊ ನೆಕ್ಸ್ಟ್ ಏನ್ ಮಾಡ್ರಿ, ಇಲ್ಲಿ ನೀವು ಏನೈತ್ರಿ, ಇಲ್ಲಿ ಡಾಸ್ ಟೂಲ್ ಅಂತ ಐತಿ. ಸೊ ಈ ಡಾಸ್ ಟೂಲ್ ನ ತಗೊಂಡು ಇಲ್ಲಿ ಶಾಡೋ ಅಂತ ಐತಿಲ್ಲ, ಇದನ್ನ ಹೈಲೈಟ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿ ಏನ್ ಮಾಡ್ರಿ, ಸೊ ಮೊದಲು ಏನ್ ಮಾಡ್ರಿ, ಇವಾಗ ಇದನ್ನ ವರ್ಕ್ ಮಾಡಿ ನಾವು. ಸೊ ವರ್ಕ್ ಮಾಡಿ ಇದನ್ನ ಅಲ್ಟ್ ಕಂಟ್ರೋಲ್ ಶಿಫ್ಟ್ ಕೀ ಮಾಡಿ ಏನ್ ಮಾಡ್ರಿ, ಒಂದು ಲೇಯರ್ ಪೂರ್ತಿಯಾಗಿ ಏನಾಗ್ತೈತ್ರಿ, ಒಂದು ಕಾಪಿ ಆಗ್ತೈತಿ. ಸೊ ಈ ಲಾಕ್ ನ ಓಪನ್ ಮಾಡ್ಕೊರಿ. ಇವಾಗ ನಾವು ಆಲ್ರೆಡಿ ವರ್ಕ್ ಮಾಡಿವು. ಸೊ ವರ್ಕ್ ಮಾಡಿಬಿಟ್ಟು ಈ ಲಾಕ್ ನ ಏನ್ ಮಾಡ್ರಿ, ಓಪನ್ ಮಾಡ್ಕೊರಿ. ಅಲ್ಟ್ ಕಂಟ್ರೋಲ್ ಶಿಫ್ಟ್ ಈ ಕ್ಲಿಕ್ ಮಾಡ್ರಿ, ಏನಾಗ್ತೈತ್ರಿ, ಎರಡು ಲಾಕ್ ಓಪನ್ ಮಾಡ್ಕೋಬೇಕು. ಸೊ ಕೀಬೋರ್ಡ್ ಒಳಗ ಅಲ್ಟ್ ಕಂಟ್ರೋಲ್ ಶಿಫ್ಟ್ ಈ ಕ್ಲಿಕ್ ಮಾಡ್ರಿ, ಏನಾಗ್ತೈತ್ರಿ, ಒಂದ ಲೇಯರ್ ನಿಮ್ಗ ಪೂರ್ತಿ ಇವೆಲ್ಲ ಲೇಯರ್ ಸೇರಿ ಒಂದ್ ನಿಮ್ಗೆ ಲೇಯರ್ ಏನಾಗ್ತೈತ್ರಿ, ಬರ್ತೈತಿ. ಸೊ ಇಲ್ಲಿ ಏನ್ ಮಾಡ್ರಿ, ನೀವು ಡಾಸ್ ಟೂಲ್ ತಗೊಂಡು ಇಲ್ಲಿ ಹೈಲೈಟ್ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ರಿ, ಸೊ ಎಲ್ಲಿ ಹೈಲೈಟ್ ಐತ್ಲ ಅಲ್ಲಿ ಮಾತ್ರ ಸ್ಮೂತ್ ಆಗಿ ಮಾಡ್ರಿ. ಇದು ಎಕ್ಸ್ಪೋಜರ್ ಸ್ವಲ್ಪ ಕಡಿಮೆ ಮಾಡ್ಕೊರಿ. ಎಕ್ಸ್ಪೋಜರ್ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಇಲ್ಲಿ ಹೈಲೈಟ್ ಇದ್ದಲ್ಲಿ ಸೊ ನೀವು ಏನ್ ಮಾಡ್ರಿ, ಹೈಲೈಟ್ ಕೊಡ್ಬೋದು. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇವಾಗ ನಾ ಇಲ್ಲಿ ಮುಗಿನ ಮೇಲೆ ಆಮೇಲೆ ಸೊ ಇಲ್ಲಿ ಕೂಡ ಸ್ವಲ್ಪ ಹೈಲೈಟ್ ಐತಿ. ಇವಾಗ ನೋಡ್ರಿ ನೀವು, ಸೊ ಏನ್ ಮಾಡಿದ್ವಿ ನಾವು, ಸ್ವಲ್ಪ ಏನ್ ಮಾಡಿದ್ವಿ, ಹೈಲೈಟ್ ನ ಆಡ್ ಮಾಡಿದ್ವಿ. ನೆಕ್ಸ್ಟ್ ನೀವು ಏನಾದ್ರು ಇಲ್ಲಿ ಐಸ್ ನ ಸ್ವಲ್ಪ ಬ್ರೈಟ್ ಮಾಡ್ಬೇಕು, ಈ ಲಿಪ್ಸ್ ನ ಕೂಡ ಸ್ವಲ್ಪ ಬ್ರೈಟ್ ಮಾಡ್ಬೇಕಂದ್ರೆ ನನ್ನ ಕಡೆ ಒಂದು ಆಕ್ಷನ್ ಐತಿ. ಸೊ ಆಕ್ಷನ್ ನಾನು ಜಸ್ಟ್ ಏನ್ ಮಾಡ್ಬಿಡ್ತೀನಿ, ಪ್ಲೇ ಮಾಡ್ಬಿಡ್ತೀನಿ. ಸೊ ಇಲ್ಲಿ ಪ್ಲೇ ಮಾಡಿ ಏನ್ ಮಾಡ್ತೀನಿ ನಾ ಇಲ್ಲಿ, ಸೊ ಎಕ್ಸ್ಪೋಜರ್ ಒಪೆಸಿಟಿನ ಜಾಸ್ತಿ ಮಾಡ್ಕೊಂಡು ಏನ್ ಮಾಡ್ತೀನಿ ಇಲ್ಲಿ, ಸೊ ಕಣ್ಣಿನ ಮೇಲೆ ಆಮೇಲೆ ಸೊ ಇಲ್ಲಿ ಕೂಡ ಕಣ್ಣಿನ ಮೇಲೆ, ಮತ್ತೆ ಇಲ್ಲಿ ನೋಡ್ರಿ ಲಿಪ್ ಮೇಲೆ. ಸೊ ನಾ ಏನ್ ಮಾಡ್ತೀನಿ, ಸೊ ಈ ರೀತಿ ಏನ್ ಮಾಡಿದಾಗ ನನಗೆ ಏನೈತ್ರಿ, ಅದು ಶಾರ್ಪ್ ಆಗ್ತತಿ. ಸೊ ನಾವೆಲ್ಲ ಏನ್ ಮಾಡೀನಿ, ಆಕ್ಷನ್ ಗಳನ್ನ ಕ್ರಿಯೇಟ್ ಮಾಡಿ ಏನ್ ಮಾಡ್ಕೊಂಡಿನಿ, ಇಟ್ಕೊಂಡಿನಿ. ಸೊ ಈ ರೀತಿ ನೀವು ಕೂಡ ಆಕ್ಷನ್ ನ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ನೋಡ್ರಿ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತತಿ ನೋಡ್ರಿ, ಎಷ್ಟು ನಿಮ್ಗೆ ಬ್ರೈಟ್ ಆಗಿ ಕಾಣತೈತಿ. ಸೊ ಈ ರೀತಿ ಏನ್ ಮಾಡ್ಬೋದ್ರಿ, ನೀವು ಆಕ್ಷನ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇದನ್ನೆಲ್ಲ ನಾ ಆಕ್ಷನ್ ಆಗಿ ಹೆಂಗ್ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ಹೇಳ್ಕೊಡ್ತಿದ್ದೆ. ಸೊ ಇವಾಗ ವಿಡಿಯೋ ತುಂಬಾನೇ ಲೆಂತ್ ಆಗ್ತೈತಿ. ನೆಕ್ಸ್ಟ್ ಒಳಗ ನಾನು ನಿಮ್ಗೆ ಆಕ್ಷನ್ ಕ್ರಿಯೇಟ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಸೊ ನೋಡಿದ್ರಲ್ಲ ನೀವು, ಈ ರೀತಿಯಾಗಿ ಏನ್ ಮಾಡ್ಬೋದ್ರಿ, ಹೈ ಅಂಡ್ ಸ್ಕಿನ್ ನ ರಿಡ್ಯೂಸ್ ಮಾಡಬಹುದು, ಮತ್ತೆ ಸ್ಕಿನ್ ಮೇಲೆ ಟೆಕ್ಸ್ಚರ್ ಎಫೆಕ್ಟ್ ಕೊಡಬಹುದು. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ, ಇಲ್ಲಿ ನೋಡ್ರಿ ಎಷ್ಟು ಸ್ಕಿನ್ ನ ನಾವು ಟೆಕ್ಸ್ಚರ್ ಎಫೆಕ್ಟ್ ಕೊಟ್ಟಿದೀವಿ. ನಾವು ನಿಮ್ಗೆ ಬಿಫೋರ್ ಆಫ್ಟರ್ ಕೂಡ ತೋರಿಸ್ತೇನೆ. ಸೊ ನೋಡ್ರಿ, ನಿಮ್ದ ಸ್ಕಿನ್ ನ ಬಿಫೋರ್ ಇದೇನೈತ್ರಿ, ಇದು ಆಫ್ಟರ್, ಬಿಫೋರ್ ಆಫ್ಟರ್. ಸೊ ಈ ರೀತಿ ಏನ್ ಮಾಡ್ಬೋದ್ರಿ, ನೀವು ಸ್ಕಿನ್ ಮೇಲೆ ಟೆಕ್ಸ್ಚರ್ ಎಫೆಕ್ಟ್ ನ ಕೊಡ್ಬೋದು. ಸೊ ಇದನ್ನ ಆಕ್ಷನ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ಗೆ ಹೊಸದಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಜಾಯ್ನ್ ಆಗ್ರಿ. ಸೊ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು.